ನಾನು ಈಗ ಅಲ್ಲಿಲ್ಲ, ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ನಮ್ಮ ಜೊತೆಯಲ್ಲಿ ಇಂಡಿಯನ್ ಕಾರ್ಪೊರೇಷನ್ಸ್ ಕೈ ಜೋಡಿಸಿದ್ವೆ. ಸರ್ಕಾರ ಅದನ್ನು ಸಮಂಜಸವಾಗಿ ವಿತರಣೆ ಮಾಡ್ತೀವಿ ಮತ್ತು ಯಾರಾದರೂ ಈ ರೀತಿ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದರೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತೀವಿ. ನಾಳೆಯಿಂದ ಯಾರೂ ಕೂಡ ನಾನು ಮನವಿ ಮಾಡ್ತೀನಿ, ಎಲ್ಲ ಸದನದ ಸದಸ್ಯರು ಕೂಡ ಈ ವಿಷಯದಲ್ಲಿ ಇಂತಹ ಸಂದರ್ಭದಲ್ಲಿ ನಾವು ಈ ಬ್ಲ್ಯಾಕ್ ಮಾರ್ಕೆಟವ್ರಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಆಮೇಲೆ ಆತಂಕ ಪಡೋ ಜನರು ಕೂಡ ಎಚ್ಚರಿಕೆ ಕೊಡಬೇಕಾಗ್ತದೆ. ಈ ಸದನದ ಮುಖಾಂತರ ನಾನು ಸಭಾಪತಿಗಳ ಮುಖಾಂತರ ಹೇಳ್ತೀನಿ, ಡೊಮೆಸ್ಟಿಕ್ ಪ್ರಾಬ್ಲಮ್ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಹೇಳ್ತೀನಿ ಕೇಳಿ, ಹೇಳ್ತೀನಿ. ಬುಕ್ಕಿಂಗ್ ನಾವೆಲ್ಲ ಟ್ರೈ ಮಾಡಿದ್ವಿ, ಬುಕ್ಕಿಂಗ್ ಆಗ್ತಾ ಇಲ್ಲ. ಒಂದ್ ನಿಮಿಷ ರೀ, ತಿಳುವಳಿಕೆ ಕೊಡಮ್ಮ. ಕುತ್ಕೊಳ ನೋಡಿ, ಒಂದ್ ನಿಮಿಷ ಸಭಾನಾಯಕರೇ, ಒಂದ್ ನಿಮಿಷ ಸಭಾನಾಯಕರೇ, ಇದು ಮಹತ್ವದ ವಿಷಯ ಐತಿ, ಪಬ್ಲಿಕ್ ಇದಾಗಲಿ ಅಂತ ನಾನು ಕೊಟ್ಟಿದ್ದೀನಿ. ಡಿಸೋಜ ಬಾಯಿನಕ್ಕ ಪಕ್ಕೊಂಡಂಗಿಲ್ಲ, ಈ ಭಾರತೀಯ ಅವನಕ್ಕಿಂತ ದೂರ ಮಾಡ್ತಾಳೆ. ಏನು ಮಾಡೋದು ತಿಳ್ಕೊಬೇಕಿಲ್ಲ ಇವರು, ಎದ್ದು ಬಿಡೋದು ಏನು ಇವರ ಮಾಡ್ತಾರೆ. ಜನನ್ನ ಕೇಳಿ ಕುತ್ಕೊಂಡು ಸಾರ್ವಜನಿಕರನ್ನ ಆತಂಕಕ್ಕೆ ಒಳಪಡಿಸುವಂಥ ರೀತಿಯಲ್ಲಿ ಇರಬಾರ್ದು. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, 30% ಪ್ರೊಡಕ್ಷನ್ ಇದೆ, ನಾವು ಡೊಮೆಸ್ಟಿಕ್ ನಾವೇ ಕೊಡ್ತೀವಿ. ವಾರ್ ನಡೆದರೂ ಕೂಡ 1 ತಿಂಗಳಿಗೆ 1 ಸಿಲಿಂಡರು 1 ಕುಟುಂಬಕ್ಕೆ ಕೊಡ್ತೀವಿ ನಾವೇ, ಅದಕ್ಕೇನು ತೊಂದರೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಸು ಸ್ವಲ್ಪ ಹೋಟ್ಲು ಮತ್ತು ಕಲ್ಯಾಣ ಮಂಟಪಗಳು ಸ್ವಲ್ಪ ನಿಧಾನ ಮಾಡಲಿ, ಒಂದು ವಾರ ಆದಮೇಲೆ ಅದನ್ನು ಕೂಡ ನಾವು ಸಮರ್ಥವಾಗಿ ವಿತರಣೆ ಮಾಡ್ತೀವಿ. ಆದರೆ ಎಸೆನ್ಷಿಯಲ್ ಸರ್ವಿಸ್ ಇದೆ, ಹಾಸ್ಪಿಟ್ಲ್ ಇದೆ, ಕಾಲೇಜಸ್ ಇದೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ, ಹಾಸ್ಟೆಲ್ಸ್ ಇದೆ, ಅವೆಲ್ಲಕ್ಕೂ ಕೂಡ ಈಗ ಇರೋದರಲ್ಲೇ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಬಟ್ ಒಟ್ಟಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಖರ್ಚು ಮಾಡಬೇಕು, ಮಿತಿವ್ಯಯ ಇದನ್ನ ಮಾಡೋ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಖ್ಯ ಕಾರ್ಯದರ್ಶಿವರೆಗೂ ಕೂಡ ಪ್ರತಿ ವಾರ ಒಂದು ಮೀಟಿಂಗ್ ತೆಗೆದುಕೊಂಡು ಇದನ್ನು ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆ ಅಂತ ಆಯಿಲ್ ಕಾರ್ಪೊರೇಷನ್ ಕರೆಸಿ ಮಾತಾಡುವಂಥದ್ರನ್ನ ಅವ್ರಿಗೂ ಒಂದು ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ನಾವು ಯಾರೂ ಗೊಂದಲ ಮಾಡೋದು ಬೇಡ. ಇಂಥ ಪರಿಸ್ಥಿತಿಯಲ್ಲಿ ಜನರು ಒಂದು ಸಂದೇಶ ಕೊಡೋಣ, ನಾವು ಡೊಮೆಸ್ಟಿಕ್ ಸಿಲಿಂಡರ್ 1 ಸಿಲಿಂಡರ್ 1 ತಿಂಗಳು ಕೊಡ್ತೀವಿ, ಮಿತಿವ್ಯಯದಲ್ಲಿ ನೀವು ಅದನ್ನು ಉಪಯೋಗಿಸಿ ಅಂತ ಹೇಳೋಣ. ಕಮರ್ಷಿಯಲ್ ಎಸೆನ್ಷಿಯಲ್ ಸರ್ವಿಸ್ ಎಲ್ಲೆಲ್ಲಿ ಬೇಕಾಗಿದೆ ಅದನ್ನು ಕೊಡ್ತೇವೆ. ಉಳಿದಿದ್ದಂಥ ವಿಷಯವನ್ನು ಆದಷ್ಟು ಬೇಗ, ಬಹುತೇಕ 1 ವಾರ 10 ದಿನದಲ್ಲಿ ಇದು ಸುಧಾರಣೆ ಆಗ್ತದೆ ಅಂತೇಳಿ ಸಭಾಪತಿಗಳಿಗೆ ಸದನಕ್ಕೆ ತಿಳಿಸ್ತೀನಿ. ನಮಸ್ಕಾರ.